ಮುದುಗಲ್ ಸಹೋದರರಿಬ್ಬರ ಜಗಳದಲ್ಲಿ ಹೆಣವಾದ ತಾಯಿ. ಹೌದು, ಸಹೋದರರಿಬ್ಬರ ಜಗಳದಲ್ಲಿ ಹೆತ್ತ ತಾಯಿ ಹೆಣವಾಗಿ ಮಾನವ ಕುಲ ತಲೆ ತಗ್ಗಿಸುವ ಪ್ರಕರಣ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಮುದುಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಕ್ಕೆರಮಡು ತಾಂಡದಲ್ಲಿ ಈಚೆಗೆ ನಡೆದಿದೆ. 44 ವಯೋಮಾನದ ಚಂದವ್ವ ದುರ್ದೈವಿ ಮೃತ ತಾಯಿ. ಗ್ರಾಮದ ಚಂದವ್ವನ ಮಕ್ಕಳಾದ ಕುಮಾರ್ ಹಾಗೂ ಸಂತೋಷ್ ಇಬ್ಬರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿದೆ ಎಂದೇಳಲಾಗುತ್ತಿದೆ. ಈ ಜಗಳ ಬಿಡಿಸಲು ತಾಯಿ ಚಂದವ್ವ ಹೋಗಿದ್ದಾಳೆ. ಆ ವೇಳೆ ತಾಯಿಯನ್ನ ಮಗ ಕುಮಾರ್ ಬಲವಾಗಿ ತಳ್ಳಿ ತಲೆಯ ಮೇಲೆ ಕಲ್ಲು ಹಾಕಿದ್ದರಿಂದ ತಾಯಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಮಾಹಿತಿ ತಿಳಿದ ಮುದಗಲ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿ ಕುಮಾರ್ನನ್ನು ವಶಕ್ಕೆ ಪಡೆದಿದ್ದಾರೆ. ಮಗನಿಂದಲೇ ಕೊಲೆಯಾದ ಚಂದವ್ವಗೆ ಒಟ್ಟು 6 ಜನ ಮಕ್ಕಳಿದ್ದು, ಆ ಪೈಕಿ 4 ಜನ ಹೆಣ್ಣು ಮಕ್ಕಳು ಮತ್ತು ಓರ್ವ ಮಗನಿಗೆ ಮದುವೆಯಾಗಿದೆ. ಮತ್ತೋರ್ವ ಪುತ್ರ ಸಂತೋಷ್ ಎಂಬಾತ ಇದೇ ಜಕ್ಕರುಮಡ ತಾಂಡದಲ್ಲಿ ಜೆಸಿಬಿ ಯಂತ್ರದ ಆಪರೇಟರ್ ಆಗಿದ್ದಾನೆ. ಸದ್ಯ ಆರೋಪಿಯಾಗಿರುವ ಕುಮಾರ್ ಹೆಂಡತಿ ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದು, ಈಚೆಗೆ ಜಕ್ಕೇರುಮಡು ತಾಂಡಕ್ಕೆ ಬಂದಿದ್ದನೆನ್ನಲಾಗಿದೆ. ಕುಮಾರ್ ತಾಯಿ ಹತ್ಯೆಗೈಯುವ ಮೊದಲು ತಾಯಿ ಚಂದವ್ವಗೆ 2 ಲಕ್ಷ ಹಣ ನೀಡುವ ಕುರಿತು ಡೆಡ್ ಲೈನ್ ನೀಡಿದ್ದನಂತೆ. ಹಣ ಕೊಡಲು ತಾಯಿ ಒಪ್ಪದಿದ್ದಾಗ ಹಿಂದೊಮ್ಮೆ ತಾಯಿಯನ್ನ ಸಾರ್ವಜನಿಕ ಸ್ಥಳದಲ್ಲಿ ಎಳೆದಾಡಿ ಗಲಾಟೆ ಮಾಡಿದ್ದನಂತೆ. ಆರೋಪಿ ಮಗ ಬೇಡಿಕೆ ಇಟ್ಟ 2 ಲಕ್ಷ ಹಣ ತಾಯಿ ಕೊಡದಿರುವುದನ್ನು ಸಹಿಸದೆ ಕತ್ತಿ ಮೈಸುತ್ತಿದ್ದ ಮಗ ಕುಮಾರ್ ಜಗಳದ ನೆಪ ಮಾಡಿಕೊಂಡು ತಾಯಿ ಹತ್ಯೆಗೆ ಕಾರಣ ಎಂಬುದು ಪೊಲೀಸ್ ಪ್ರಾಥಮಿಕ ಹಂತದ ತನಿಖೆಯಿಂದ ತಿಳಿದು ಬಂದಿರುತ್ತದೆ. ಸದ್ಯ ಮುದುಗಲ್ ಪೊಲೀಸರು ಆರೋಪಿ ಕುಮಾರ್ನನ್ನ ಬಂಧಿಸಿ ಜೈಲಿಗೆ ಹಾಕಿದ್ದಾರೆ.